ನೇಹಾ ಮದುವೆ ಮಾಡುವಂತೆ ಪೀಡಿಸ್ತಾ ಇದ್ದ ಅನ್ನುವಂಥ ಮಾತು ಕೂಡ ಬರ್ತಾ ಇದೆ. ಪೋಷಕರು ದಾಖಲಿಸಿದ ದೂರಿನಿಂದಾಗ ಅನೇಕ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ನೇಹಾಳನ್ನು ಮದುವೆ ಮಾಡಿಕೊಡುವಂತೆ ಬೆನ್ನು ಬಿದ್ದಂಥ ಫಯಾಜ್ ಬೆನ್ನು ಬಿದ್ದಿದ್ದಂತೆ ಮದುವೆ ಮಾಡಿಕೊಡಿ ಅಂತ 4-5 ತಿಂಗಳಿನಿಂದಲೂ ಕೂಡ ಮದುವೆಗಾಗಿ ಆತ ಪೀಡಿಸ್ತಾ ಇದ್ದ ಅಂತ ಆರೋಪ ಕೂಡ ಈಗ ಕೇಳಿಬರ್ತಾ ಇದೆ. ನಮ್ಮ ಮಗಳನ್ನು ನಿನ್ನನ್ನು ಇಷ್ಟಪಟ್ಟಿಲ್ಲ ಅಂತ ನೇಹಕರು ನೇರವಾಗಿ ಹೇಳಿದ್ದಾರೆ. ನನ್ನ ಮಗಳು ನಿಮ್ಮನ್ನು ಇಷ್ಟಪಟ್ಟಿಲ್ಲ, ಹೆಚ್ಚಿನ ವ್ಯಾಸಂಗ ಮಾಡುವುದಿದೆ ಎಂದು ತಿಳಿಸಿದಂಥ ಪೋಷಕರು ನೇರವಾಗಿ ಆತನಿಗೂ ಕೂಡ ಹೇಳಿದ್ರಂತೆ. ಫಯಾಜ್ ತಂದೆ ತಾಯಿಗೆ ತಿಳಿಸಿದಂಥ ನೇಹಾ ತಂದೆ ನಿರಂಜನ್ ಅವರ ತಂದೆ ಮತ್ತು ತಾಯಿ ನೇರವಾಗಿ ಹೇಳಿದ್ರಂತೆ. ಇಷ್ಟಾದರೂ ನಮ್ಮ ಮಗಳ ಬೆನ್ನು ಬಿದ್ದಿದ್ದಂಥ ಆರೋಪಿ ಅಂತ ಈಗ ಕೊಟ್ಟಿರುವಂಥ ದೂರಲ್ಲಿ ಹೇಳ್ಕೊಂಡಿದ್ದಾರೆ. ಅವರ ಕೊಟ್ಟಿರುವಂಥ ದೂರಿನ ಪ್ರಸ್ತಾಪವನ್ನು ನೋಡ್ತಾ ಇದ್ದರೆ ಸಾಕಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ಈಗಾಗಲೇ ಫಯಾಜ್ ಹಿಂದೆ ಬಿದ್ದಿದ್ದ ನೇಹಾಳ ಹಿಂದೆ ಮದುವೆ ಮಾಡಿಕೊಡಿ ಅಂತ, ಆದರೆ ಹೆಚ್ಚಿನ ವ್ಯಾಸಂಗ ಮಾಡಬೇಕಿದೆ ಅನ್ನುವಂಥ ಮಾತನ್ನು ಅವ್ರ ತಂದೆ ಹೇಳಿದ್ರಂತೆ. ಜೊತೆಗೆ ಫಯಾಜ್ ತಂದೆ ತಾಯಿಗೂ ಕೂಡ ಮಾತಾಡಿದ್ರಂತೆ. ಹೀಗಾಗಿ ಎಲ್ಲ ಅಂಶಗಳು ಈಗ ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ಹುಬ್ಬಳ್ಳಿಯಿಂದ ದೂರವಾಣಿ ಮೂಲಕ ಜಾಯ್ನ್ ಆಗ್ತಾರೆ. ಶಿವಕುಮಾರ್, ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ FIR ಅಲ್ಲಿ ಸಾಕಷ್ಟು ಅಂಶಗಳು ಬಯಲಾಗ್ತಾ ಇದೆ. ಈಗ ಆತ ಒಂದ್ ಕಡೆಗೆ ಹಿಂದೆ ಬಿದ್ದಿದ್ದ ಅನ್ನುವಂಥದ್ದು. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVF ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಅಥವಾ ಈ ಪ್ರೀತಿ ವೈಫಲ್ಯ ಅನ್ನೋದು ಇದೆಲ್ಲವೂ ಕೂಡ ಒಂದು ಭಾಗ. ಇದ್ರ ಜೊತೆಗೆ ಈಗ ಫಯಾಜ್ ನೇರವಾಗಿ ಅವರ ಪೋಷಕರಿಗೆ ಮಾತಾಡಿದ್ದ ಅನ್ನುವಂಥ ಅಂಶಗಳು ಕೂಡ ಬಯಲಾಗ್ತಾ ಇದೆ. ಈ ಕೊಟ್ಟಿರುವಂಥ ದೂರಿನಲ್ಲಿ ಯಾವೆಲ್ಲ ಅಂಶಗಳಿದೆ ಶಿವಕುಮಾರ್? ಪ್ರಮುಖವಾಗಿ ಈ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಏನಿದ್ದಾನೆ, ಅವರ ಪುತ್ರಿಯ ಕೊಲೆಗೆ ಸಾಕಷ್ಟು ಒಂದ್ ಕಡೆ ಇಡೀ ರಾಜ್ಯಾದ್ಯಂತ ಈ ಕೊಲೆಯನ್ನ ಖಂಡಿಸಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಜನಸಾಮಾನ್ಯರು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಪ್ರತಿಭಟನೆಗಳಿವೆ. ಈಗ ಮತ್ತೊಂದು ಈ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ನೇಹಾ ಹಿರೇಮಠ್ ತಾಯಿ ಗೀತಾ ಹಿರೇಮಠ್ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ. ಆ ದೂರಿನಲ್ಲಿ ಕೆಲವೊಂದಿಷ್ಟು ಅಂಶಗಳು ಬಯಲಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈಗ ಕೊಲೆ ಆರೋಪಿ ಫಯಾಜ್ ಏನಿದ್ದಾನೆ, ಆತ ನೇಹಾಳನ್ನ ಮದುವೆ ಮಾಡಿಕೊಡಿ ಅಂತ ಪದೇ ಬೆನ್ನು ಬಿದ್ದಿದ್ದ ಅನ್ನೋ ಅಂಶವೂ ಕೂಡ ಇಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ದೂರಿನಲ್ಲಿ ಅದನ್ನ ಉಲ್ಲೇಖ ಮಾಡಲಾಗಿದೆ. ಯಾಕಂದ್ರೆ ಈ ಒಂದು ಕಡೆ ನೇಹಾ ಪೋಷಕರ ಆರೋಪ ಏನಂದ್ರೆ ಅವನು ಪದೇ ನೇಹಾಳ ಹಿಂದೆ ಪ್ರೀತಿ ಮಾಡುವಂತ ಬೆನ್ನು ಬಿದ್ದಿದ್ದ, ಆದ್ರೆ ನೇಹಾ ಅದನ್ನ ಎಲ್ಲವನ್ನೂ ಕೂಡ ಅವಾಯ್ಡ್ ಮಾಡಿದ್ಲು, ಒನ್ ಸೈಡ್ ಇತ್ತು ಅನ್ನೋದು ನೇಹಾ ಪೋಷಕರ ಆರೋಪ. ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕೂಡ ಇದಕ್ಕೆ ಅಂದ್ರೆ ಕೊಲೆಯ ದಿನವೇ ರಿಯಾಕ್ಟ್ ಮಾಡಿದ್ದಿನ ಅವತ್ತು ಆರೋಪಿ ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೆ, ಕೊನೆಗೆ ಅವಾಯ್ಡ್ ಮಾಡಿದ ಕಾರಣಕ್ಕೆ ಕೊಲೆ ಮಾಡಿದೀನಿ ಅನ್ನೋದನ್ನ ಪೊಲೀಸರ ಮುಂದೆ ಒಪ್ಕೊಂಡಿದ್ದ. ಇದು ಎರಡು ಭಾಗ ಕಡೆ. ಆದ್ರೆ ಈಗ ದೂರಿನಲ್ಲಿ ಪ್ರಮುಖವಾಗಿ ಪೋಷಕರೇ ದೂರು ನೀಡಿದ FIR ನಲ್ಲಿ ಈತ ಪದೇ ಫೋನ್ ಮಾಡ್ತಿದ್ದ. ಅದು ಪೋಷಕರಿಗೂ ಕೂಡ ಕೆಲವು ಸಾರಿ ಫೋನ್ ಮಾಡಿ ಮಗಳನ್ನ ಮದುವೆ ಮಾಡಿ ಕೊಡಿ ಅಂತ ಬೆನ್ನು ಬಿದ್ದಿದ್ದ ಅನ್ನೋ ಅಂಶ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಪ್ರಮೋದ್, ಇಲ್ಲಿ ಥ್ಯಾಂಕ್ ಯು ಶಿವಕುಮಾರ್ ಎಲ್ಲ ಮಾಹಿತಿಗಾಗಿ.